ಇವತ್ತು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಕ್ರಾಸೆಟ್ ನಮ್ಕೀನ್ ಮಾಡೋದು ಹೇಗೆ ಅಂತ ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈವ್ನಿಂಗ್ ಸ್ನ್ಯಾಕ್ ಕ್ರಾಸೆಟ್ ನಮ್ಕೀನ್ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಂಡ್ ಇದು ಬಂದ್ಬಿಟ್ಟು ಯಾರು ಬೇಕಾದರೂ ಈಸಿಯಾಗೂ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾವು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ 1 ಕಪ್ ಆಫ್ ಮೈದಾ ಹಾಕೋಣ. ಆಮೇಲೆ 1/2 ಕಪ್ ಆಫ್ ಆಟ, 1/2 ಟೇಬಲ್ ಸ್ಪೂನ್ ಸಾಲ್ಟ್, ಆಮೇಲೆ 1/2 ಟೇಬಲ್ ಸ್ಪೂನ್ ಜೀರಾ ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಈಗ 1 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರನೇ ಕಲಸೋಣ. ನೋಡಿ, ಈ ಥರ ಕಲಸಾದ್ಮೇಲೆ ನಾನು ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಕಲಸಿ ಇಡ್ತೀನಿ ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ಈಗ ಸ್ವಲ್ಪ ತಿಟ್ಟಾದ್ಮೇಲೆ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಚಪಾತಿ ಉಜ್ಜೋ ಮಣೆ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಹಾಕೊಂಡ್ಬಿಟ್ಟು ನಾವು ರೆಡಿ ಮಾಡಿರೋ ಬಾಲ್ನ ಅದ್ರ ಮೇಲಿಟ್ಟು ರೌಂಡಾಗಿ ಉಜ್ಜೋಣ. ಈಗ ಇದು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಸಣ್ಣ ಸಣ್ಣ ಟ್ರಯಾಂಗಲಲ್ಲಿ ಕಟ್ ಮಾಡೋಣ, ಯಾಕಂದರೆ ಕ್ರಾಸೆಟ್ ಶೇಪ್ ಮಾಡಬೇಕಲ್ಲ ಅದಕ್ಕೋಸ್ಕರ. ನೋಡಿ, ಈ ಥರ ನಾವು ಟ್ರಯಾಂಗಲ್ ಶೇಪಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಕ್ರಾಸೆಟ್ ಶೇಪಲ್ಲಿ ರೋಲ್ ಮಾಡೋಣ. ನೋಡಿ, ಇವಾಗ ಇದು ಕ್ರಾಸೆಟ್ ಶೇಪಲ್ಲಿ ರೆಡಿ ಆಗಿದೆ. ಎಲ್ಲದನ್ನು ಅದೇ ಥರ ರೋಲ್ ಮಾಡೋಣ. ನೋಡಿ, ಇವಾಗ ಇದೆಲ್ಲ ರೆಡಿ ಆಗಿದೆ. ಇದನ್ನು ಫ್ರೈ ಮಾಡೋಣ ಆಯಿಲಲ್ಲಿ. ನೋಡಿ, ಈಗ ಕ್ರಿಸ್ಪಿ ಕ್ರಾಸೆಟ್ ನಮ್ಕೀನ್ ಈವ್ನಿಂಗ್ ಸ್ನ್ಯಾಕ್ ರೆಡಿಯಾಗಿದೆ. ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದು ಸಂಜೆ ಹೊತ್ತು ಟೀ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ. ನಾನು ಹೇಳ್ಕೊಟ್ಟಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.